ಪಾಕಿಸ್ತಾನದ ಆಲ್ರೌಂಡರ್ ಹಸನ್ ಅಲಿ ಭಾರತ ವಿರುದ್ಧ ಕಿಡಿಕಾರಿದ್ದಾರೆ. ಟೀಂ ಇಂಡಿಯಾ ಪಾಕಿಸ್ತಾನದಲ್ಲಿ ಆಡೋದಕ್ಕೆ ರೆಡಿ ಇದೆ, ಆದ್ರೆ ಭಾರತ ಸರ್ಕಾರ ಅವಕಾಶ ಕೊಡ್ತಿಲ್ಲ ಎಂಬ ಆರೋಪವನ್ನ ಹಸನ್ ಅಲಿ ಮಾಡಿದ್ದಾರೆ. ಇಷ್ಟೆಲ್ಲ ಭಾರತದ ಬಗ್ಗೆ ಮಾತನಾಡುವ ಹಸನ್ ಅಲಿ ಮದುವೆಯಾಗಿದ್ದು ಮಾತ್ರ ಭಾರತದ ಹುಡುಗಿಯನ್ನ. ಅಷ್ಟಕ್ಕೂ ಹಸನ್ ಅಲಿಯ ಹೆಂಡತಿ ಯಾರು, ಯಾವಾಗ ಮದುವೆಯಾಗಿದ್ದು, ಪ್ರೀತಿ ಹುಟ್ಟಿದ್ದು ಯಾವಾಗ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೈಮ್ ಸಿಕ್ಕಾಗಲೆಲ್ಲ ಟೀಂ ಇಂಡಿಯಾ ಹಾಗೂ ಭಾರತದ ಮೇಲೆ ಹಸನ್ ಅಲಿ ಕಿಡಿಕಾರುತ್ತಲೇ ಇರ್ತಾರೆ. ಹಸನ್ಗೆ ಇದೊಂದು ಚಾಳಿಯೇ ಆಗ್ಬಿಟ್ಟಿದೆ. ಆದ್ರೆ ಭಾರತದ ಮೇಲೆ ಕಿಡಿಕಾರುತ್ತಿರುವ ಹಸನ್ ಮದುವೆಯಾಗಿದ್ದು ಮಾತ್ರ ಭಾರತದ ಸುಂದರಿಯನ ಅನ್ನೋದು ಬಹುತೇಕ ಮಂದಿಗೆ ಗೊತ್ತಿಲ್ಲ. ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲದಂತೆ ಇರುವ ಈ ಸುಂದರಿಯೇ ಹಸನ್ ಅಲಿಯ ಹೆಂಡತಿ. ಹಸನ್ ಅಲಿ ಭಾರತೀಯ ಮೂಲದ ಸಾಮಿಯಾ ಅರ್ಜು ಅವರನ್ನ ಮದುವೆಯಾಗಿದ್ದಾರೆ. ಸಾಮಿಯಾ ಅರ್ಜು ಹರಿಯಾಣದವಳು. ಹರಿಯಾಣದ ನೂಹ್ ಜಿಲ್ಲೆಯ ಚಂದೇನಿಯಲ್ಲಿ 1995ರಲ್ಲಿ ಹುಟ್ಟಿದ್ದ ಸಾಮಿಯಾ ಫರೀದಾಬಾದ್ನ ಮಾನವ್ ರಚನಾ ಯೂನಿವರ್ಸಿಟಿಯಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ರು. ವ್ಯಾಸಂಗ ಮುಗಿಸಿದ ನಂತರ ಸಾಮಿಯಾ ದುಬೈಗೆ ಹಾರಿದ್ರು. ಜೆಟ್ ಏರ್ವೇಸ್ನಲ್ಲಿ ಮೊದಲು ಏರ್ ಹಾಸ್ಟೆಸ್ ಆಗಿ ಕೆಲಸ ಆರಂಭಿಸಿದ ಸಾಮಿಯಾ ನಂತರ ದುಬೈನಲ್ಲಿ ಎಮಿರೇಟ್ಸ್ ಏರ್ಲೈನ್ಸ್ ಸೇರಿಕೊಂಡ್ಲು. ಅಲ್ಲಿ ಕೆಲಸ ಮಾಡುತ್ತಿದ್ದಾಗಲೇ ಫ್ರೆಂಡ್ ಮೂಲಕ ಹಸನ್ ಅಲಿಯ ಪರಿಚಯವಾಯಿತು. ಸಾಮಿಯಾಳ ಬ್ಯೂಟಿಗೆ ಫಿದಾ ಆದ ಹಸನ್ ಅಲಿ ಮೊದಲು ಲವ್ ಪ್ರಪೋಸ್ ಮಾಡಿದ್ದ. ಹಸನ್ ಅಲಿಯ ಪ್ರೀತಿಯನ್ನ ಒಪ್ಪಿಕೊಂಡ ಸಾಮಿಯಾ ಸುಮಾರು 2 ವರ್ಷಗಳ ಕಾಲ ಡೇಟಿಂಗ್ ಮಾಡಿ ನಂತರ ವೈವಾಹಿಕ ಜೀವನಕ್ಕೆ ಕಾಲಿಟ್ರು. ಈ ಜೋಡಿಗೆ 2021ರಲ್ಲಿ ಮುದ್ದಾದ ಹೆಣ್ಣು ಮಗು ಜನಿಸುತ್ತೆ. ಇದೀಗ ಈ ದಂಪತಿ ಸುಖವಾಗಿ ಜೀವನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಮದುವೆಯ ನಂತರ ತವರು ಭಾರತಕ್ಕೆ ಬರಲು ಸಾಮಿಯಾಗೆ ಸಾಧ್ಯವಾಗಿಲ್ಲ. ಭಾರತ ಸರ್ಕಾರ ಪಾಕ್ ಪ್ರಜೆಗಳಿಗೆ ವೀಸಾ ನಿರಾಕರಣೆ ಮಾಡಿರೋದ್ರಿಂದ ಸಾಮಿಯಾ ಭಾರತಕ್ಕೆ ಬಂದಿಲ್ಲ. ಹಾಗಿದ್ರೂ 2023ರಲ್ಲಿ ICC ವರ್ಲ್ಡ್ ಕಪ್ ಅನ್ನ ಭಾರತ ಆಯೋಜನೆ ಮಾಡಿದ್ರಿಂದ ಸಾಮಿಯಾಗೆ ತವರಿಗೆ ಬರುವ ಭಾಗ್ಯ ಒದಗಿ ಬಂದಿತ್ತು. ಅದಾದ್ಮೇಲೆ ಸಾಮಿಯಾ ಒಮ್ಮೆಯೂ ಭಾರತಕ್ಕೆ ಬಂದಿಲ್ಲ. ಪಾಕ್ನಲ್ಲೇ ತನ್ನ ಗಂಡನ ಜೊತೆಗೆ ಸುಖವಾಗಿ ಜೀವನ ಸಾಗಿಸ್ತಾ ಇದ್ದಾರೆ. ನಮಸ್ಕಾರ.